ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿತು. ಎರಡನೇ ಟಿ20 ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೂಪರ್ ಆಗಿ ಗೆಲುವು ಸಾಧಿಸಿತು. ಹಾಗಾದರೆ ಮೂರನೇ ಟಿ20 ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ20 ಪಂದ್ಯ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಮೂರನೇ ಟಿ20 ಪಂದ್ಯಕ್ಕೆ ಪ್ಲೇಯಿಂಗ್ 11 ಈ ರೀತಿ ಇದೆ ನೋಡಿ. ಆಬ್ವಿಯಸ್ಲಿ ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ಆಗಿರ್ತಾರೆ, ಅಭಿಷೇಕ್ ಶರ್ಮಾ ಅವರು ಇರ್ತಾರೆ, ತಿಲಕ್ ವರ್ಮಾ ಅವರು ಇರ್ತಾರೆ, ಹಾಗೂ ಸೂರ್ಯಕುಮಾರ್ ಯಾದವ್ ಆಲ್ಸೋ ಕ್ಯಾಪ್ಟನ್ ಕೂಡ ಸೂಪರ್ ಆಗಿ ಆಡ್ತಾರೆ, ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ, ಶಿವಮ್ ದುಬೆ ಅವರಿದ್ದಾರೆ, ಅಕ್ಷರ್ ಪಟೇಲ್ ಅವರಿದ್ದಾರೆ, ವಾಷಿಂಗ್ಟನ್ ಸುಂದರ್ ಅವರಿದ್ದಾರೆ, ಹರ್ಷದೀಪ್ ಸಿಂಗ್ ಅವರಿದ್ದಾರೆ, ರವಿ ಬಿಷ್ಣೋಯಿ ಅವರಿದ್ದಾರೆ, ಹಾಗೂ ವರುಣ್ ಚಕ್ರವರ್ತಿ ಅವರಿದ್ದಾರೆ. ಇದರಲ್ಲಿ ನೀವು ಒಂದು ಬದಲಾವಣೆ ಕಾಣಬಹುದು. ಅವರು ಕೂಡ 2-3 ವರ್ಷಗಳಿಂದ ಟಿ20 ಫಾರ್ಮೆಟ್ ನ ಆಡಿರಲಿಲ್ಲ, ಈಗ ಕಮ್ಯಾಕ್ ಮಾಡ್ತಾರೆ ಮತ್ತೆ ಆಡ್ತಾರೆ. ಮೂರನೇ ಟಿ20 ಪಂದ್ಯಕ್ಕೆ ಮೊಹಮ್ಮದ್ ಶಮಿ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಇದು ಟೀಮ್ ಇಂಡಿಯಾದ ದೊಡ್ಡ ಬದಲಾವಣೆ ಆಗಿತ್ತು. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.